ಒಂದು ತೆಗಿತಾನೆ ಬಿಡು ಲಾಸ್ಟ್ ಅಲ್ಲಿ. ಬೇರೆ ಫೋಸ್ ಹೇಳ ಚೆನ್ನಾಗಿರೋದು. ಈ ಮಸ್ತಾಗ್ ಬರ್ತಾ ಇದೆ ಮಗ ವಿಡಿಯೋದಲ್ಲಿ. ಹಾ ನೋಡಲಿ, ಫುಲ್ ಬ್ರೈಟ್ನೆಸ್ ಇದೆಯಾ. ಬರ್ತ್ಡೇ ಬಫೆಲೋ ಬಂದ 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 ಹೀರೋ 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 ಬರ್ತಿದ್ದಾನೋ. ಹೀರೋ ಬರ್ತಾ ಇದ್ದಾನೆ. ಜಗತ್ತಿನಲ್ಲಿ ಇವತ್ತು ವಿಸ್ಮಯಕಾರವಾದ ದಿನ. ಈ ಮುಖ ತೋರಿಸು ಸ್ವಲ್ಪ ಎಲ್ಲ ನೋಡ್ಲಿ ನಿಂದು. ಅಲ್ಲ ಹೆಸರಿ ಬಟ್ಟೆ ಚೇಂಜ್ ಮಾಡ್ತೀಯ? ಹೋಗಿ ಮಾಡ್ಕೊಂಡ್ ಬಂದಿದ್ಯಾ? 10 ನಿಮಿಷಕ್ಕೆ ಒಂದೊಂದು ಬಟ್ಟೆ ಚೇಂಜ್ ಮಾಡ್ಕೊಂಡ್ ಬರ್ತಾನೆ ಇವನು. ಒಂದು ಶೋಕಿ ಏನ್ ಬೇಕು ಇದೇ ಇರ್ಲಿ ಬಿಡು. ನಡೀರಿ. ಏನಂದೆ ಇನ್ನೊಂದ್ಸಲ. ನನ್ ಬರ್ಡೇ ಮಾಡಕ್ ಬಂದವರು ಇಲ್ಲ ತಿಥಿ ಮಾಡಕ್ ಬಂದವರು ನನ್ ಮಕ್ಳು. ಬೇಗ ಹೋಗಿ ಹಾಕೊಂಬರೋ ನೀನು. ನನ್ ಗಾಡಿದು ದಿನಾಂಕ 2025 ಮೇ 1 ಅಂದು ನಮ್ಮ ಡುಮ್ಮನ ಬರ್ತಡೇ. ಇವನ ಬರ್ತಡೇ ಆಚರಣೆ ಮಾಡೋದಕ್ಕೆ ನಾವು ಹೊಟ್ಟಿದ್ದು ರಾಮನಗರದಲ್ಲಿರೋ ಕುನಗಾಲು ಬೆಟ್ಟ. ಇಲ್ಲಿ ಇವನ ಬರ್ತಡೇ ಅವಾಂತರ ಯಾವ ರೀತಿ ಆಯಿತು ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಓ ಹೀರೋ. ಈ ಬೆಟ್ಟ ತಲುಪೋದಕ್ಕೆ ತಗೊಂಡಿದ್ದ ಸಮಯ ಬಂದು ನಮಗೆ 1.5 hour ಅಷ್ಟೇ. ಈ 1.5 hour ಜರ್ನಿಗೆ ಮಧ್ಯರಾತ್ರಿ 2 ಗಂಟೆಯಲ್ಲಿ ಫೋನ್ ಮಾಡಿ ಎದ್ದು ರೆಡಿಯಾಗಿ ಬಾ ಅಂತಂದ್ರು. ನಾನು ಬೇಗ ಎದ್ದು ರೆಡಿಯಾಗಿ 3 ಗಂಟೆ ಅಷ್ಟಲ್ಲಿ ಬೂದಿಗೆರೆ ಹತ್ರ ಹೋದ್ರೆ ಇನ್ನು ಬರ್ತ್ಡೇ ಬಾಯ್ ಎದ್ದೇ ಇಲ್ಲ, ಅವನು ಎದ್ದು ರೆಡಿ ಆಗಬೇಕು ಅಂತಂದ್ರು. ಸರಿ ಅಂತ 1/2 hour ವೇಟ್ ಮಾಡ್ರಿ, 1 hour ವೇಟ್ ಮಾಡ್ರಿ. ತಗೊಂಡಿದ್ದ ಸಮಯ ಬಂದು 3 ರಿಂದ 4 ಗಂಟೆ ಅವನೆದ್ದು ರೆಡಿಯಾಗಿ ಬರೋದಕ್ಕೆ. ಅದು ಏನು ಬಟ್ಟೆ ಹಾಕೊಂಡ್ ಬರೋದಕ್ಕೆ. ಸ್ನಾನ ಕೂಡ ಮಾಡಿಲ್ಲ ಬರ್ತಡೇ ದಿನ ನನ್ನ ಮಗ. ಹಾಗೋ ಹೀಗೋ ನಾವು ತಲುಪಿದ್ವಲ್ವಾ, ನೋಡೋದಕ್ಕೆ ತುಂಬ ಚೆನ್ನಾಗೈತೆ ಪ್ಲೇಸು. ಆದರೆ ಬಿಸಿಲು ಬರಬೇಕು ಅಂತ ನಾವೆಲ್ಲ ವೇಟ್ ಮಾಡ್ತಾ ಇದ್ರಿ. ಇಲ್ಲೇ ಶಿವನ ದೇವಸ್ಥಾನ ಇದೆ ನೋಡಿ. ಶಿವನ ದೇವಸ್ಥಾನ ಅಂದರೆ ಇಲ್ಲಿ ನಂದಿ ಇದೆ. ನಂದೀಶ್ವರ. ಇಲ್ಲಿ ಫೋಟೋ ಮಸ್ತಾಗಿ ಬರುತ್ತೋ, ಹೆವಿ ಬರುತ್ತೆ ಫೋಟೋ. ಇಲ್ಲಿ ಕ್ಯಾಮ್ರಾ ತೊಗೊಂಬರ್ಬೇಕಾಗಿತ್ತು. ಇನ್ನು ಸೂರ್ಯ ಹುಟ್ಟೋದಕ್ಕೆ ಒಂದು 15 ನಿಮಿಷ ಆಗುತ್ತೆ. ಮೇ ಬಿ ಅದೊಂದು ಶಿವನ ದೇವಸ್ಥಾನ ಅಲ್ಲೈತೆ. ಹಂಗೋಗ್ಬೇಕಾ? ಓಕೆ ನಡಿ ಇವಾಗ ಹಂಗೋಗೋಣಂತೆ. ಆ್ಯಕ್ಚುಲಾಗಿ ಇಲ್ಲಿ ನಮ್ಮಿಬ್ಬರ ಥರ ತುಂಬ ಜನನೇ ಮುಟ್ಟಾಳರಾಗಿದ್ದಾರೆ. ಏನಕ್ಕಂದರೆ ನಾವಿರೋ ಪ್ಲೇಸ್ ಬಂದು ಪೀಕ್ ಪಾಯಿಂಟ್ ಅಲ್ಲ. ಪೀಕ್ ಪಾಯಿಂಟ್ ಬಂದು ಇನ್ನೂ ಕೂಡ ತುಂಬ ದೂರ ಇದೆ. ನಾನು ಮತ್ತು ಇವನು ಇದೇ ಪೀಕ್ ಪಾಯಿಂಟ್ ಅಂತ ಅಂದ್ಕೊಂಡು ಇಲ್ಲೇ ವ್ಯೂ ನೋಡ್ತಾ ಇದ್ವಿ. ಆಮೇಲೆ ಮತ್ತೆ ವಾಪಸ್ ಹೋಗಿ ಇಲ್ಲೆಲ್ಲಿ ಯಾರೋ ಮಾರ್ಕ್ ಹಾಕಿದ್ದಾರೋ ಅದೇ ಥರ ನಾವು ಡೈರೆಕ್ಷನ್ ನೋಡಿಕೊಂಡು ಹೋದ್ವಿ. ಮತ್ತು ನಾವು ನಂದಿ ಸೈಡು ಹೋದಾಗ ಬಲಕ್ಕೆ ದಾರಿ ಇರುತ್ತೆ, ಅಲ್ಲಿಂದ ನಾವು ಬೆಟ್ಟಕ್ಕೆ ಹೋಗ್ಬೋದು. ನಾನಿವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಇದೇ ದಾರಿಯಲ್ಲಿ ನಿಮಗೆ ಬೆಟ್ಟಕ್ಕೆ ದಾರಿ ಸಿಗುತ್ತೆ. ಫುಲ್ ಕತ್ಲೈತಿಲ್ಲಿ ಅಂದರೆ ಬಿಸಿಲು ಬಂದಾಗ ಮಸ್ತಾಗಿರುತ್ತೆ ನೋಡೋಕ್ಕೆ. ಇಲ್ಲಿ ಒನಕೆ ಓಬವ್ವ ನೋಡ್ರಿ ಹಿಂಗೆ ಹೋಗಿದ್ದಂತೆ. ಒನಕೆ ಓಬವ್ವದಲ್ಲ ಇದು ಕಿಂಡಿ, ಇದೇ ಬೇರೆ ಕಿಂಡಿ. ಅದೇ ಒಬ್ಬ ಮಂಜ ಬಿದ್ದೋಗಿದ್ನಲ್ಲ ಇದ್ರೊಳಗಡೆ, ಸಂಧಿ ಒಳಗಡೆ. ಅಣ್ಣ ಇಲ್ಲೊಂದು ಬರ್ದಿದ್ರೆ ಯಾರು ಏನ್ ಮಾಡ್ಕೊಳಕ್ಕಾಗಲ್ಲ. ಹಾ, ಮಂಜು ಮಲೈ ಬಾಯ್ಸ್. ಹಿಂಗೋಬೇಕೇನೋ ಈ ಸಂದಲ್ಲಿ. ಈ ಸಂಧಿಯಲ್ಲಿ ಹೆಂಗ್ ಹೋಗೋಕೆ ಇದೇ ಅನ್ಸುತ್ತೆ. ಒನಕೆ ಒಬ್ಬ ಗಿಂಡಿಲೋ ನಂಗೂ ಕನ್ಫರ್ಮ್ ಇಲ್ಲ ಗುರು. ಹೋಗಿನೇ ಮುಂದೆ. ಇದೇನಾ ಪಕ್ಕ ನೋಡೋ ಅಪ್ಪ ಮೇಲೆ. ಇಲ್ಲಿ ಪರವಾಗಿಲ್ಲ. ಮತ್ತೆ ಹಿಂಗೆ ಬೇಕು. ಹಾ, ನೀರು ಬೀಳ್ತೈತೆ ಮೇಲೆಯಿಂದ. ಹುಷಾರ್ ಮಗ. ಅದೇ ಅವ್ನು ಬಿದ್ದಂಗೆ ಬೀಳ್ತಾರೆ. ಮಂಜುಮಲ ಬಾಯ್ಸ್ ಹೆಂಗ್ ಬಿದ್ದಂಗೆ ಸಂಧಿಯಲ್ಲಿ. ಓಕೆ, ಹಿಂಗೆ ಎಸ್ ಪ್ಲೇಸ್ ಚೆನ್ನಾಗಿದೆ ಇದು.
ಯಾರಿದು? ರಾಜ್ 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 ಯಪ್ಪ ಸಾಕಾಯ್ತು. ಈ ಸಂಧಿಯಲ್ಲಿ ಮತ್ತೆ ಸಂಧಿ ಇದು, ಮತ್ತೆ ಸಂಧಿ ಐತೆ ಇಲ್ಲಿ. ನಂಗೆ ಇಲ್ಲಿಗೆ ಸಾಕತ್ತೈತೆ. ಓಕೆ, ಸಂಧಿಯಲ್ಲ ಗುರು. ಹಾಂ, ವ್ಯೂ ನೋಡಿ ಯಾವ ಥರ ಇದೆ. ಮಸ್ತ್ ಐತೆ ಜಾಗ. ಇಲ್ಲೂ ಯಾರೋ ಬರ್ದವ್ರ ಗುರು, ಎಣ್ಣೆಮ್ ಅಂತ. ಸಿಕ್ಕಿದ ಕಡೆ ಎಲ್ಲ ಗೀಸ್ತಾನೆ ಇರ್ತಾರೆ. ಹ್ಞೂ, ಮಸ್ತ್ ಐತೆ. ಸ್ವಲ್ಪ ಅಮ್ಮ ಸ್ಲಿಪ್ ಆಯ್ತು ಅಂದ್ರೆ ಶೂಸು ಜೀ ಅಂತ ಹೋಗ್ಬಿಡ್ತೀವಿ ಕೆಳಗಡೆ. ಜೈ ಆಂಜನೇಯ. ಬೆಟ್ಟ ಹತ್ಕೊಂಡ್ಬಂದ್ರೆ ಆಂಜನೇಯನ ಕಾಣಿಸ್ತಾನೆ. ಹಾಗಿದೆ ಗುರು, ನಡಿ ಗುರು. ಬ್ಯಾಗ್ ಎತ್ಕೊಬಂದ್ರಾ? ಸನ್ರೈಸ್ ಇರ್ಬೇಕಾಗಿ ಹೋಗ್ತಾ ಇದ್ವಿ. ಮಳೆ ಬಂದರೆ ಬಿಸಿಲು ಬಂದರೆ ಕುತ್ಕೊಳಕ್ಕೆ.